ದಿಢೀರ್ ಪಾಪ್ಯುಲಾರಿಟಿ ಅಂದ ತಕ್ಷಣ ನನಗೆ 2 ಕ್ಷೇತ್ರಗಳೇ ನೆನಪಾಗೋದು. ಒಂದು ರಾಜಕೀಯ, ಇನ್ನೊಂದು ಸಿನಿಮಾ ರಂಗ. ಅಫ್ಕೋರ್ಸ್ ಅದು ಹೇಳಿದಷ್ಟು ಸುಲಭ ಅಲ್ಲ. ರಾಜಕೀಯದಲ್ಲಾಗಲಿ ಸಿನಿಮಾ ರಂಗದಲ್ಲಾಗಲಿ ನೆಲೆ ನಿಲ್ಲೋದು, ತಮ್ಮತನನ ಕಂಡುಕೊಳ್ಳೋದು. ಆದರೆ ಹೆಣ್ಣುಮಕ್ಕಳಿಗೆ ಇನ್ನೂ ಕಷ್ಟ ಅನಿಸುತ್ತೆ. ಸಾಮಾನ್ಯವಾಗಿ ಹೇಳೋದು ಅಂದರೆ ಗಾಡ್ ಫಾದರ್ ಇರಬೇಕು, ಇಲ್ಲ ನಿಮ್ಮ ಹತ್ರ ದುಡ್ಡಿರಬೇಕು. ಈ ಎರಡೇ ನಿಮ್ಮನ್ನು ಸಿನಿಮಾ ರಂಗದಲ್ಲಿ ಮತ್ತು ರಾಜಕೀಯ ರಂಗದಲ್ಲಿ ಬೆಳೆಸೋದು. ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಗಾಡ್ ಫಾದರ್ ಇರಬೇಕು, ಇಲ್ಲ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ರಾಜಕೀಯದಲ್ಲಿದ್ದೀರಿ, ಗಾಡ್ ಫಾದರ್ ಇರಲೇಬೇಕಾ? ನನ್ನ 100 ಸತಿ ಕೇಳೋರು, ಆಪ್ಕ ಕೋಯಿ ಗಾಡ್ ಫಾದರ್ ಹೇ? ಹಾಂ ಹೇ, ಕೃಷ್ಣ ಹೇ ಅಂದರೆ ಕೌನ್ ಕೃಷ್ಣ ಅನ್ನೋರು? ಪರಮಾತ್ಮ ಕೃಷ್ಣ ಅಂದರೆ ಮೇಡಮ್ ಚೋಡಿ ಅದೆಲ್ಲ ಬಿಟ್ಬಿಡಿ, ನಿಮಗೆ ಗಾಡ್ ಫಾದರ್ ಇದ್ದಾರಾ ನಿಮ್ಮನ್ನು ಬೆಳೆಸೋಕ್ಕೇನೋ? ಬೇಡ, ನನಗೆ ಯಾಕೆ ಬೇಕು? ದೇವರೇ ನನ್ನ ಜೊತೆ ಇದ್ದಾಗ ಗಾಡ್ ಫಾದರ್ ಇದ್ದಾರೆ ಅಂದ್ಕೊಂಡೆ ನೀನು ಓಡಾಡಬೇಕು, ನನ್ನೊಳಗಿದ್ದಾನೆ, ನನ್ನ ಅಕ್ಕಪಕ್ಕ ಇದ್ದಾನೆ ಅಂತ. ಅದು ಯಾವಾಗ ಬರುತ್ತೆ ಅಂದರೆ ನಾನು ಆವಾಗಲಿಂದ ಹೇಳ್ದಂಗೆ ಬೇರಿಂದ ಬರಬೇಕು ನಿಮಗೆ. ಆಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ಅದು ಒಂದು ದಿನದಲ್ಲಿ ಹುಟ್ಟಲ್ಲ. ನೀನು ಮಲ್ಟಿಪಲ್ ಚಿಕ್ಕದು ಅಚೀವ್ ಮಾಡ್ಕೊಂಡು ಹೋದಾಗ ಪಿರಮಿಡ್ ಥರ ಹಿಂಗೆ ಜೋಡಿಸ್ಕೊಂಡು ಹೋದಾಗ ಮೇಲಕ್ಕೆ ಸ್ಟ್ರಾಂಗ್ ಆಗಿ ಬೆಳೀತೀರ. ಅವಾಗ ಹಿಂಗೆ ಕಾನ್ಫಿಡೆಂಟಾಗಿ ಹೇಳೋಕ್ಕೂ ಒಂದು ಧೈರ್ಯ ಬರುತ್ತೆ. ನೀವು ಏನೂ ಮಾಡದೆ ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಬಂದವರು ನಿಮಗೂ ಗೊತ್ತು. ಅನೇಕರು ರಾಜಕೀಯ ರಂಗಕ್ಕೆ ಬಂದರು, ಅಲ್ಲೆಲ್ಲ ಓಡಾಡಿದ್ರು, ತಿರುಗಿ ವಾಪಸ್ ಹೊರಟೋಗ್ತಾರೆ. ಯಾಕೆಂದರೆ ಎಗೇನ್ ತಿರ್ಗಿ ಅವ್ರಿಗೆ ಸ್ಟ್ರಾಂಗ್ ಗೋಲ್ ಇರಲ್ಲ. ಅದಾಗಲೇಬೇಕು, ಅಲ್ಲಿಗೆ ಹೋಗ್ತೀನಿ ಅಂತ. ಲಕ್ಕಿಲಿ ಇವಾಗ ಏನಾಗಿದೆ, ನಮಗೆ ಎಲ್ಲ ರಂಗದಲ್ಲೂ ಮಹಿಳೆಯರಿಗೆ ತುಂಬಾ ಶೋಷಣೆ ಪ್ರಾಬ್ಲಮ್ಗಳು ಎಲ್ಲ ಆಗಿದ್ರು ಮಹಿಳೆಯರು ರೆಬಲ್ಲಾಗಿ ಬೇರೆ ರೀತಿ ಎದ್ದು ಓಡಾಡ್ತಿದ್ದಾರೆ. ಇಟ್ಸ್ ನಾಟ್ ಎ ಕಾಂಪಿಟೇಷನ್ ಬಿಟ್ವೀನ್ ಗಂಡಸರಿಗೂ ಹೆಂಗಸರಿಗೂ ಆಗೋ ಕಾಂಪಿಟೇಷನ್ ಅಂತ ಅಲ್ಲ. ಸೊ ಮಹಿಳೆಯರು ತನ್ನ ಸ್ಥಾನವನ್ನು ತಾನು ಪಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ. ಈಗ ನಮ್ಮ ಪ್ರಧಾನಿಗಳು ಲಕ್ಕಿಲಿ ನಮ್ಮೆಲ್ರಿಗೂ 33% ಮಹಿಳೆಯರಿಗೆ ಅಂತ ಮಂಜೂರಾತಿ ಮಾಡಿದ್ದಾರೆ. ಅದು ಒಂದಿದೆ. ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ಲಕ್ಕಿಲಿ ನನಗೆ ನಿಜವಾದ ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ. ಸೊ ನಾವು ಅವ್ರಿಗೆಲ್ಲ ರಿಪೋರ್ಟ್ ಮಾಡ್ತೀವಿ. ನಾವು ಏನೇ ಒಂದು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ತಕ್ಷಣ ಪ್ರೇರಣೆ ಕೊಡ್ತಾರೆ, ಹೋಗಿ ಮಾಡಿಬಿಟ್ಟು ಬನ್ನಿ ಅಂತ. ಅದೇ ರೀತಿ ನಮ್ಮ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರು ಕೂಡ ನಮಗೆ ತುಂಬ ಪ್ರೇರಣೆ ಕೊಟ್ಟು ಕೆಲಸಗಳನ್ನು ಮಾಡಿಸ್ತಾರೆ. ಕಷ್ಟ ಇಲ್ವಾ? ಇದೆ. ಎಲ್ಲರಿಗೂ ಕಷ್ಟ ಇದೆ, ಎಲ್ಲ ಕಡೆನೂ ಕಷ್ಟ ಇದೆ. ನಿಮಗೆ ಒಂದೇ ದಿನದಲ್ಲಿ ಹೆಸರು ಬಂದ್ಬಿಡಲ್ಲ, ಅಥವಾ ನೀವೊಂದು ಸೆಲೆಬ್ರಿಟಿ ಅಂದ್ಬಿಟ್ಟು ನಮಗೇನು ಕಿರೀಟ ಹಾಕ್ಬಿಟ್ಟು ಹಾರ ಹಾಕ್ಬಿಟ್ಟು ವೆಲ್ಕಮ್ ಮಾಡಲ್ಲ. ಆ್ಯಕ್ಚುಲಿ ಇನ್ನೂ ನಮಗೆ ಜಾಸ್ತಿ ಕೆಲಸ ಕೊಟ್ಟು ಟೆಸ್ಟ್ ಮಾಡ್ತಾರೆ. ನೀವು ಸೆಲೆಬ್ರಿಟಿ ಆದವರು ತಗ್ಗಿ ಬಗ್ಗಿ ಈಗೋ ಬಿಟ್ಟು ನಡ್ಕೊಳ್ತೀರಾ ಅಂತ ಇದನ್ನೆಲ್ಲ ಟೆಸ್ಟ್ ಮಾಡ್ತಾರೆ. ಸಿನಿಮಾ ರಂಗದಲ್ಲಿ ಇನ್ನೂ ಕಷ್ಟ, ಹೇಳ್ತೀನಿ ಕೇಳಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ನಿರ್ದೇಶಕಿಯಾಗಿ, ಮಹಿಳಾ ನಿರ್ದೇಶಕಿ ಆದ ತಕ್ಷಣ ಈ ಟೆಕ್ನಿಷಿಯನ್ಸ್ ಎಲ್ಲ ಅದೇನೋ ಸೈಕಲಾಜಿಕಲಿ ಮೈಂಡಲ್ಲಿ ಅವ್ರಿಗೆ ಬಂದ್ಬಿಡುತ್ತೆ. ಅವಳು ಮಹಿಳೆ, ಅವ್ರ ಕೈಲಿ ನಾನೇನು ಅನ್ನಿಸ್ಕೊಳ್ಳೋದು, ಅವಳೇ ನನ್ನದು ಅಂತ ಹಿಂದೆ ಹೋಗಿ ಮಾತಾಡ್ಕೋತಾರೆ. ಅದೇ ಒಬ್ಬ ಪುರುಷ ನಿರ್ದೇಶಕ ಆದರೆ ಹೇಳಿ ಸರ್ ಅಂತ ಹೇಳ್ತಾರೆ. ಪುರುಷ ಕೆಟ್ಟ ಮಾತಲ್ಲಿ ಆ ಸ್ವಂತ ಕೆಲಸ ಮಾಡೋರ ಅಮ್ಮನ ಬಗ್ಗೆ ಅಕ್ಕನ ಬಗ್ಗೆ ಮಾತಾಡಿದ್ರೂ ಸಹಿಸ್ಕೋತಾರೆ. ಅದೇ ಒಬ್ಬ ಮಹಿಳಾ ನಿರ್ದೇಶಕಿ, ನಾನಂತೂ ಎಲ್ರಿಗೂ ಪೇಮೆಂಟ್ ಸಿನ್ಸಿಯರಾಗಿ ಕೊಟ್ಬಿಟ್ಟು ನಾನು ಕೆಲಸ ಮಾಡಿಸ್ಕೊಂಡ್ರು ಅವರುಗಳು ಒಬ್ಬ ಮಹಿಳೆ ಅನ್ನೋದಕ್ಕೆ, ಯಾಕೆ ಸರ್ ಎಲ್ಲರಿಗೂ ಚೆನ್ನಾಗಿ ಮಾಡಿಕೊಟ್ರಿ, ನನಗೆ ಹಿಂಗೆ ಮಾಡಿಕೊಟ್ರಿ ಅಂತ ನಾನು ಒಬ್ಬ DOP ಕೇಳಿದ್ರು. ಒಬ್ಬ ಸೀನಿಯರ್ ಮೋಸ್ಟ್ DOP ಹಿ ವರ್ಕ್ ವಿತ್ ಮೀ, ನಾನು ಆಜಾದ್ ಭಾರತಲ್ಲಿ ದಿನಕ್ಕೆ ಇಷ್ಟು ಸಾವಿರ ಅಂತ ಸಂಬಳ ತೊಗೊಳ್ತಿದ್ರು, ಅಷ್ಟೆಲ್ಲ ದುಡ್ಡು ತೊಗೋತಿದ್ರು. ಅವ್ರದ್ದೇ ಟೀಮ್ನ ಕರ್ಕೊಂಬಂದು ನನ್ನ ಹತ್ರ ದುಡ್ಡು ಕಿತ್ಕೊಂಡ್ರು. ಸರ್ ಒಂಚೂರು ಮೂಮೆಂಟ್ ಕೊಟ್ಬಿಟ್ಟು ಮಾಡಿ ಅಂದರೆ ಮಾಡಲಿಲ್ಲ ಶೇಖರ್ ಚಂದ್ರು ಅವರು. ಆವಾಗ ನಾನು ಅಷ್ಟೆಲ್ಲ ಹೇಳಿದೆ, ಯಾಕೆ ಇವಾಗ ಬೇರೆಯವ್ರ ಸಿನಿಮಾಲಿ ನೀವು ಮಾಡ್ತೀರಾ, ನಾವು ಕೇಳಿದಾಗ ಯಾಕೆ ಮಾಡಲ್ಲ ಅಂದರೆ ಅಲ್ಲಿ ಏನೂ ಇಲ್ಲ ಆನ್ಸರು, ಏನಿರಬಹುದು ಅಂತ ನಾನು ಹಿಂದೆ ಹೋಗೋದಾಗ ದಿಲ್ ಟೇಕ್ ಯು ಫಾರ್ ಗ್ರಾಂಟೆಡ್. ಒಬ್ಬ ಮಹಿಳೆ ಅಂದ ತಕ್ಷಣವೇ ಕೊಡೋದು ಅದೇ ದುಡ್ಡು ಕೊಡ್ತೀವಿ, ಇವ್ರು ಕೊಡೋ ಸಮಯನೂ ಅಷ್ಟೇ ಕೊಡ್ತಾರೆ, ಕೊಡೋದು ಕ್ಯಾಮ್ರಾನೂ ಅದೇ ಕೊಡ್ತೀವಿ, ಅಷ್ಟು ಜನನೂ ಟೆಕ್ನಿಷಿಯನ್ಸ್ನ ಕೊಡ್ತೀವಿ. ಇನ್ನೂ ಬೇರೆಯವರು ಕಮರ್ಷಿಯಲಿ ಫಿಲಮ್ ಮಾಡೋಕ್ಕೆ 3 ಲಕ್ಷ ಪರ್ ಡೇ ಖರ್ಚು ಮಾಡ್ತಿದ್ದಾರೆ, ನಾನು 6 ಲಕ್ಷ 7 ಲಕ್ಷ ಪರ್ ಡೇ ಖರ್ಚು ಮಾಡ್ತಿದ್ದೆ. ಅಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟರು, ಅದರಲ್ಲಿ ಇವ್ರು ದುಡ್ಡು ಮಾಡ್ಕೋತಿದ್ರು ಒಬ್ಬ ನಿರ್ದೇಶಕಿ ಹೇಳ್ದಂಗೆ ತೆಕ್ಕೊಡಲ್ಲ. ಅಲ್ಲಿ ತಮ್ಮ ಈಗೋನ ತಂದಿಡ್ತಾರೆ. ಎಲ್ಲ ಗಂಡಸರಿಗೂ ಯಾವುದೇ ಲೆವೆಲಲ್ಲಿ ಇರೋರ್ಗು ಅವ್ರಗಳಿಗೆಲ್ಲ ಒಂದು ಅದು ಈಗೋ ಅನ್ನೋದಿರುತ್ತೆ. ಹೌ ಟು ಫೈಟ್ ಅಂದರೆ ಇದು ಬರೀ ಇದು ಸಿನಿಮಾ ರಂಗದ ಮಾತ್ರ ಅಲ್ಲ, ಇದು ಎಲ್ಲ ಕ್ಷೇತ್ರದಲ್ಲೂ ಇದೆ. ಕಲಿಯುಗದಲ್ಲಿ ಅದು ಫೆಮಿನಿಸ್ಟ್ ಅಂತ ಮಾತಾಡೋ ಅಂಥ ವಿಷಯನೂ ಅಲ್ಲ. ಇವಾಗ ಫೆಮಿನಿಸಮ್ಮು ಅಲ್ಲ ನಾವೆಲ್ಲ ಕೇಳ್ತಾ ಇರೋದು, ನೀತಿಯ ನ್ಯಾಯ. ನಾನು ಒಂದು ಮಹಿಳೆ ಮಾಡ್ತಿದ್ದೀನಿ ಸರ್, ಕಮ್ಮಿಗೆ ಮಾಡಿ ಸರ್ ಅಂತ ಕೇಳಿದ್ನಾ? ನೋ. ನೀವು ಎಷ್ಟು ಸಾವಿರ ಕೇಳ್ತಿದ್ರೆ ಅಷ್ಟು ಸಾವಿರ ಕೊಡ್ತಿದ್ದೀನಿ. ನಾನು ಮಹಿಳೆ ಮಾಡ್ತಿದ್ದೀನಿ ಸರ್, 5D ಚಿಕ್ಕ ಕ್ಯಾಮ್ರಲ್ಲಿ ತೆಗೀನಿ. ನೋ. ಆರಿ ಅಲೆಕ್ಸಾ ಅಲ್ಲ, ಮಿನಿ LF ಕೊಡ್ತಾ ಇದ್ದೀನಿ ನಾನು. ಎಲ್ಲ ಒಳ್ಳೊಳ್ಳೆದನ್ನೇ ಕೊಟ್ಟು ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ನೀನು ಉಡಾಫೆಯಿಂದ, ಆಮೇಲೆ ಅಷ್ಟು ಸತಿ ಬೇಡ್ಕೊಂಡ್ರೂ ದುರಹಂಕಾರದಿಂದ ನೀನು ಮಾಡಲಿಲ್ಲ ಅಂದರೆ ಯಾರು ತಪ್ಪು? ನಾನು ಕಣ್ಣೀರು ಹಾಕ್ಕೊಂಡು ಪರಮಾತ್ಮನಿಗೆ ಹೇಳೋದು, ನಾನೊಂದು ಹೆಣ್ಣು ಹುಡುಗಿ ಇಷ್ಟು ಕಷ್ಟಪಟ್ಟು ಮಾಡಿದಾಗ ಅವ್ರ ಮನೆ ಹೆಣ್ಣು ಮಗಳು ಇನ್ನೊಬ್ಬ ಮಾಡ್ತಾನೆ, ಅಷ್ಟೇ ನಾ ಹೇಳೋದು.
ಇವ್ರು ನಮ್ಗೆ ಎಲ್ಲ ಕೊಟ್ಟು ಮಾಡಲಿಲ್ಲ ಅಂದರೆ, ಯು ಬಿಲೀವ್ ಇನ್ ಕರ್ಮ. ಅಯ್ಯೋ, ಐ ಬಿಲೀವ್ ಇನ್ ಕರ್ಮ, ಐ ಬಿಲೀವ್ ಇನ್ ಶಾಪ ಆಲ್ಸೋ. ಅಯ್ಯೋ, ನಾನು ರುದ್ರಾಕ್ಷಿ ಹಿಡ್ಕೊಂಡೆ ತುಂಬ ಚೆನ್ನಾಗಿ ಶಾಪ ಯಾಕಂದ್ರೆ ನಾನು ಯಾರಿಗೂ ದುಡ್ಡು ವಿಚಾರದಲ್ಲಂತೂ ಮೋಸ ಮಾಡಲ್ಲ. ಕರೆದು ಮನೆಗೆ ಕೊಟ್ಟು ಹೋಗ್ತೀನಿ ಅಥವಾ ಫೋನ್ಪೇಗಳಲ್ಲಿ ಕೊಟ್ಬಿಡ್ತೀನಿ. ಆಮೇಲೆ ಸತಾಯಿಸಿನೂ ಕೊಡಲ್ಲ ನಾನು. ಈಗ ಇವತ್ತು ಕೆಲಸ ಆಯಿತಾ, ಕೆಲವ್ರು ಏನು ಮಾಡ್ತಾರೆ, ಇವತ್ತು ಶೂಟಿಂಗ್ ಮುಗಿದ್ರೆ ಒಂದು 3 ತಿಂಗಳು ಆದಮೇಲೆ ಕೊಡ್ತಾರೆ ಪೇಮೆಂಟ್. ಇನ್ನೂ ಫಿಲಮೇ ಮುಗಿದಿಲ್ಲ ಅಂತ. ಐ ಆಮ್ ನಾಟ್ ಲೈಕ್ ದಟ್. ಇವತ್ತು ಶೂಟಿಂಗ್ ಮುಗೀತಾ 2 ಡೇಸಲ್ಲೇ ಪೇಮೆಂಟ್ ಕೊಟ್ಬಿಡ್ತೀನಿ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಅವರೆಲ್ಲರೂ ಕಷ್ಟಪಡಬಾರ್ದು ಅಂತ. ಅಷ್ಟು ಸರಿಗಿದ್ದಾಗ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿಕೊಡ್ಬೇಕು ತಾನೆ. ಕರೆಕ್ಟ್. ಹಂಗಿದ್ದಾಗ ನಾ ಶಾಪ ಹಾಕಲೇಬೇಕು. ವರ್ಕ್ ಆಗಿದೆಯಾ ಶಾಪ? ವರ್ಕ್ ಆಗುತ್ತೆ. ನೇಚರ್ ಇರುತ್ತಲ್ಲ ಮ್ಯಾಮ್. ದೇವರು ನೇಚರು ಎಲ್ಲ ತಾವು ನೋಡ್ತಾನೇ ಇರ್ತಾರೆ. ಸತ್ಯವಂತರಿಗೆ, ಒಳ್ಳೆಯವ್ರಿಗೆ ನೀವೇನೋ ಮಾಡಿದ್ರಿ ಅಥವಾ ಒಬ್ರದ್ದೇನೋ 10 ರೂಪಾಯಿ ಈಗ ನನ್ನ ಲೈಫಿಗೆ ನನಗೆ ಯಾರೋ ಪಾಪ 10 ರೂಪಾಯಿ ಕೊಟ್ಟಿದ್ರು, ಎವ್ರಿ ಡೇ ಐ ಥ್ಯಾಂಕ್ ದೆಮ್. ನಾನು ಬಡವಳಾಗಿದ್ದಾಗ, ನಾನು ಕಾಲೇಜ್ ಸೇರ್ಕೋಬೇಕು ಅಂತ ಯಾರೋ ಫೀಸ್ ಕೊಟ್ಟಿದ್ರು ಅಂದರೆ ಅವ್ರನ್ನ ದಿನಾ ನೆನಪಿಸ್ಕೋತೀನಿ ನಾನು. ವಂಡರ್ಫುಲ್. ಆ ಕೃತಜ್ಞತಾ ಮನೋಭಾವನೆ ಎಲ್ರಿಗೂ ಇರಬೇಕು. ಓಕೆ.